ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಟೆರೆಸ್ ಗಾರ್ಡನ್. ಎಲ್ಲ ಟೈಮಲ್ಲೂ ಹೂ ಬಿಡುವಂಥ ಒಂದು ಒಳ್ಳೆ ಗಿಡ ಅಂದರೆ ಅದು ಜೆರೇನಿಯಂ. ಜೆರೇನಿಯಂ ಗಿಡದಲ್ಲಿ ಯಾವಾಗ ನೋಡಿದರೂ ಗಿಡದಲ್ಲಿ ಹೂ ಇದ್ದೇ ಇರುತ್ತೆ. ನೀವು ಫರ್ಟಿಲೈಸರ್ ಕೊಡದಿರಿ ಅಥವಾ ಕೇರ್ ಕೊಡದಿದ್ರು ಕೂಡ ಆ ಗಿಡವನ್ನು ಒಮ್ಮೆ ತಂದ ಮೇಲೆ ನಾವು ತುಂಬ ಈಸಿಯಾಗಿ ಬೆಳೆಸ್ಕೊಳ್ಬೋದು. ಅಲ್ಲದೇ ಯಾವುದೇ ಥರದ ಎಕ್ಸ್ಟ್ರಾ ಕೇರ್ ನಾವು ಕೊಡಬೇಕಾಗಿಲ್ಲ. ತುಂಬ ಈಸಿಯಾಗಿ ಒಂದು ಬೆಳೆಸುವಂಥ ಗಿಡ ಇದು ಜೆರೇನಿಯಂ. ಒಂದು ಸಲ ನೀವು ನರ್ಸರಿಯಿಂದ ಈ ಗಿಡ ತಗೊಂಡ್ಬಂದ್ರೆ ಸಾಕು, ನೆಕ್ಸ್ಟ್ ಅದು ನಿಮ್ಮ ಗಾರ್ಡನಲ್ಲಿ ಪರ್ಮನೆಂಟ್ ಪ್ಲಾಂಟ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಹೂ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಯಾವುದೇ ಥರದ ಎಕ್ಸ್ಟ್ರಾ ಫರ್ಟಿಲೈಸರ್ ನಾನು ಕೊಟ್ಟಿಲ್ಲ ಇದಕ್ಕೆ. ಅಲ್ಲದೆ ಇದರಲ್ಲಿ ಎಲ್ಲ ಟೈಮಲ್ಲಿ ಎಲ್ಲ ಸೀಸನಲ್ಲಿ ಕೂಡ ಚೆನ್ನಾಗಿ ಹೂ ಬಿಡ್ತಾ ಇರುತ್ತೆ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ, ಈ ಗಿಡವನ್ನು ಒಂದು ಚಿಕ್ಕ ಕಟ್ಟಿಂಗ್ಸಿನ ಕೂಡ ನಾವು ಚೆನ್ನಾಗಿ ಬೆಳೆಸ್ಕೊಳ್ಬೋದು ಅಂತ. ಅದಲ್ಲದೆ ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಮೆಥಡನ್ನು ಹೇಳ್ತೀನಿ. ಯಾಕಂದರೆ ಈ ಗಿಡದಲ್ಲಿ ಚಿಕ್ಕ ಚಿಕ್ಕ ಬೀಜಗಳಾಗುತ್ತೆ, ಅಂದರೆ ಸೀಡ್ಸ್ ಆಗುತ್ತೆ. ಅದು ನಮಗೆ ಕಾಣಿಸಲ್ಲ, ಕೆಲವೊಂದು ಸಲ ನಾವು ಅದನ್ನು ಒಬ್ಸರ್ವ್ ಮಾಡಲ್ಲ. ನಾನು ಇವತ್ತು ನಿಮಗೆ ಅದರ ಬಗ್ಗೆ ಡಿಟೇಲ್ ಆಗಿ ಹೇಳ್ತೀನಿ. ನೋಡಿ, ಈ ಥರ ಹೂ ಬಿಡ್ತಿದ್ದಾರಲ್ಲ ನೋಡಿ, ಇದರಲ್ಲಿ ಇವಾಗ ಇದು ಮೊಗ್ಗು ಈ ಥರ ಇರುತ್ತೆ. ಮೊಗ್ಗು ಆದಮೇಲೆ ಹೂಗಳು ಕೂಡ, ಹೂವೆಲ್ಲ ಒಣಗಿದ ಮೇಲೆ ಕೆಲವೊಂದು ಇದರಲ್ಲಿ ನೋಡಿ ಈ ಥರ ಪೋರ್ಟ್ಸ್ ಇರುತ್ತೆ, ನೋಡ್ತಾ ಇರ್ಬೋದು ನೀವು. ಈ ಥರ ಇದೆಲ್ಲ ಕಂಪ್ಲೀಟಾಗಿ ಒಣಗಿ ಆದಮೇಲೆ ಅದರಿಂದ ಬೀಜ ನಾವು ತಗೋಬೋದು, ಅಂದರೆ ಬೀಜ ಹೊರಗಡೆ ಬರುತ್ತೆ. ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಎಲ್ಲ ಹೂವಲ್ಲಿ ಕೂಡ ಪೋರ್ಟ್ಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಅಂದರೆ ಇವಾಗ ನೋಡಿ, ಇದರಲ್ಲಿ ಒಂದು 10 ಹೂವಿದ್ರೆ ಅದರಲ್ಲಿ ಒಂದು 2-3 ಅಂದರೆ ಸೀಡ್ಸ್ ಇರುವಂಥ ಪೋರ್ಟ್ಸ್ ನಮಗೆ ಸಿಗುತ್ತೆ. ನೋಡಿ ಇದರಲ್ಲಿ ನೋಡಿ ಎಷ್ಟೊಂದಿದೆ ಅಂತ. ಇದು ಕಂಪ್ಲೀಟಾಗಿ ಒಣಗಿಬಿಟ್ಟು ಇದರ ಒಳಗಡೆ, ಈ ಪೋರ್ಟ್ಸ್ ಒಳಗಡೆ ಚಿಕ್ಕ ಚಿಕ್ಕ ಬೀಜಗಳಿರುತ್ತೆ. ಇದನ್ನು ನಾವು ಶೇಖರಿಸಿಟ್ಕೊಂಡು ನಾವು ಇದರಿಂದ ಕೂಡ ಹೊಸ ಗಿಡಗಳನ್ನು ಬೆಳೆಸ್ಕೊಳ್ಬೋದು. ನೋಡಿ, ಇವಾಗ ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ನೋಡಿ ಒಂದು ಬೀಜ ಇದೆ ನೋಡಿ, ಈ ಥರ. ಇದನ್ನೆಲ್ಲ ನಾವು ಕಲೆಕ್ಟ್ ಮಾಡಿ ಇಟ್ಕೊಂಡು ನಾವು ಇದರಿಂದ ಕೂಡ ಹೊಸ ಗಿಡಗಳನ್ನು ಮಾಡ್ಕೋಬೋದು. ನಾನು ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಇದು ಸ್ವಲ್ಪ ಹಸಿಯಾಗಿದೆ, ಇದು ಕಂಪ್ಲೀಟಾಗಿ ಒಣಗಬೇಕು. ಒಣಗಿದ ಮೇಲೆ ಇದು ಓಪನ್ ಆದಮೇಲೆ ನಾವು ಅದನ್ನು ಕಲೆಕ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಎಲ್ಲ ನರ್ಸರಿಗಳಲ್ಲಿ ಕಟ್ಟಿಂಗ್ಸಿಂದ ಬೆಳೆಸೋದಕ್ಕಿಂತ ಜಾಸ್ತಿ ಈ ಥರ ಬೀಜದಿಂದಲೇ ಬೆಳೆಸೋಕ್ಕೆ ಅವರು ಟ್ರೈ ಮಾಡ್ತಾರೆ, ಅಥವಾ ಮ್ಯಾಕ್ಸಿಮಮ್ ಈ ಥರನೇ ಬೆಳೆಸ್ತಾರೆ. ಯಾಕಂದರೆ ಇದರಿಂದ ಸಕ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ ಎಷ್ಟೊಂದು ಹೂ ಬಿಟ್ಟಿದೆ, ಆದರೆ ಇದರಲ್ಲಿ ಇರೋದೇ 2-3 ಪೋರ್ಟ್ಸ್ ಅಷ್ಟೇ. ಇವಾಗ ಬೀಜ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಓಪನ್ ಆಗಿದೆ ನೋಡಿ, ಈ ಥರ ಇರುತ್ತೆ. ಈ ಥರ ಓಪನ್ ಆಗಿರುವಂಥ ಸೀಡ್ಸನ್ನು ನಾವೆಲ್ಲ ಕಲೆಕ್ಟ್ ಮಾಡಿಕೊಂಡು ಇಟ್ಕೊಂಡು ಇದನ್ನು ನಾವು ಸೀಡ್ಲಿಂಗ್ ಟ್ರೇಯಲ್ಲಿ ಹಾಕಿ ಬೆಳೆಸಿದರೆ ಆದಷ್ಟು ಬೇಗ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗೆಯೇ ಫ್ರೀ ಆಫ್ ಕಾಸ್ಟ್ ನಾವು ಹೊಸ ಗಿಡಗಳನ್ನು ಮಾಡ್ಕೊಳ್ಬೋದು. ಕಟ್ಟಿಂಗ್ಸ್ ಕೆಲವೊಂದು ಸಾರಿ ಫೇಲ್ ಆಗುವಂಥ ಚಾನ್ಸಸ್ ಇರುತ್ತೆ, ಆದರೆ ಸೀಡ್ಸ್ ಯಾವುದೇ ಕಾರಣಕ್ಕೂ ತುಂಬ ರೇರ್ ಕೇಸಲ್ಲಿ ಫೇಲ್ ಆಗುತ್ತೆ ಅಷ್ಟೇ. ನೀರೆಲ್ಲ ಜಾಸ್ತಿ ಹಾಕಿದರೆ, ಏನಾದರೂ ಇರುವೆಗಳು ಈ ಥರದ್ದು ಬಂದು ಎಲ್ಲದು ಇನ್ಸೆಕ್ಟ್ಸ್ ಎಲ್ಲ ಬಂದು ಹಾರ್ಮ್ ಮಾಡಿದರೆ ಮಾತ್ರ ಸೀಡ್ಸ್ ಫೇಲ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ, ಇದರಲ್ಲಿ ಎಷ್ಟೊಂದು ಬೀಜ ಇದೆ, ಇದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳ್ತೀನಿ ನಾನು. ಇದು ಓಪನ್ ಆದ ತಕ್ಷಣವೇ ನಾವು ಕಲೆಕ್ಟ್ ಮಾಡಿ ಇಟ್ಕೋಬೇಕು, ಇಲ್ಲಾಂದರೆ ಗಾಳಿ ಎಲ್ಲ ಬಂದಾಗ ಹಾರಿಬಿಟ್ಟು ಹೋಗುತ್ತೆ. ನೀವು ಒಬ್ಸರ್ವ್ ಮಾಡ್ತಾ ಇರ್ಬೋದು, ಅದರಲ್ಲಿ ಚಿಕ್ಕ ಚಿಕ್ಕ ವೈಟ್ ಹೇರ್ ಥರ ಕಾಣಿಸ್ತಿದೆ ಅಲ್ಲ, ಇದರಿಂದ ಇದು ಗಾಳಿ ಬಂದ ತಕ್ಷಣ ಹಾರಿ ಹೋಗುತ್ತೆ. ಆದ್ದರಿಂದ ಆದಷ್ಟು ಬೇಗ ಇದು ಓಪನ್ ಆದ ತಕ್ಷಣ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು. ಯಾವುದೇ ಪ್ಲಾಂಟ್ಸ್ ಆದರೂ ಕೂಡ ನಾವು ನರ್ಸರಿಯಿಂದ ಪದೇ ಸೇಮ್ ಪ್ಲಾಂಟ್ಸ್ ತರೋದು ಒಳ್ಳೆಯದಲ್ಲ. ನಾವು ತಂದ ತಕ್ಷಣವೇ ಅದರಿಂದ ಒಂದು ಕಟ್ಟಿಂಗ್ಸನ್ನು ಸಪ್ರೇಟಾಗಿ ಹಾಕ್ಕೊಂಡು ಅದನ್ನು ಕೂಡ ಬೆಳೆಸೋಕ್ಕೆ ನೋಡ್ಬೋದು. ಅಲ್ಲದೆ ಈ ಥರದ ಸೀಡ್ಸನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಕೂಡ ಹೊಸ ಗಿಡಗಳನ್ನು ಮಾಡ್ಕೊಳ್ಳೋಕ್ಕೆ ನೋಡ್ಬೋದು. ನೋಡಿ, ಇಷ್ಟೊಂದು ಸೀಡ್ಸ್ ಸಿಕ್ಕಿದೆ. ಇದನ್ನು ನಾನು ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗಾದರೂ ನಂಗೆ ಬೇಕಾದಾಗ ಯೂಸ್ ಮಾಡ್ಕೊಳ್ತೀನಿ. ಇವಾಗ ಆಲ್ರೆಡಿ ನನ್ನ ಹತ್ರ ತುಂಬ ಗಿಡಗಳಿದೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.